ಕರ್ನಾಟಕದ ಪಾಲಿಗೆ ನಿನ್ನೆ ಕಾವೇರಿ ಸಮಿತಿ ಮತ್ತು ಪ್ರಾಧಿಕಾರ ಆಘಾತದ ಆದೇಶವನ್ನು ಕೊಟ್ಟಿದೆ. ಇದರ ಬೆನ್ನಿಗೆ ಮಂಡ್ಯ ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆರಂಭ ಆಗಿದೆ. ನಾಳೆ ನಿರ್ಧಾರವಾಗಿದ್ದಂತ ಕರ್ನಾಟಕ ಬಂದ್ ಇರುತ್ತಾ ಇರಲ್ವಾ ಅನ್ನೋದು ಇನ್ನೂ ಗೊಂದಲದಲ್ಲಿದೆ. ನಿನ್ನೆ ಬಂದ್ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬರುವಾಗ ಸಮಿತಿ ಮತ್ತು ಪ್ರಾಧಿಕಾರದ ಆದೇಶ ಬಂದಿರಲಿಲ್ಲ. ಈಗ ಮತ್ತೆ ಆದೇಶ ಬಂದಿರೋದ್ರಿಂದ ಹೆಚ್ಚುವರಿ ನೀರು ಹರಿಸಿ ಅಂತ ಬಂದ್ ಆಗತ್ತಾ ಇಲ್ವಾ ಈ ಎಲ್ಲ ಗೊಂದಲಗಳಿದಾವೆ. ಬಂದ್ಗೆ ಸಂಬಂಧಿಸಿದಂತೆ ಇವತ್ತು ಮೀಟಿಂಗ್ಗಳಾಗತ್ತೆ ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ಮುಖ್ಯಮಂತ್ರಿಯು ಕೂಡ ಸಭೆ ಕರೆದಿದ್ದಾರೆ. ಕಾವೇರಿ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆ ಟೆಕ್ನಿಕಲ್ ಕಮಿಟಿ ಅಂದರೆ CWRC ಮೀಟಿಂಗ್ ಮಾಡಿತು. 12,000 ಕ್ಯೂಸೆಕ್ ಪ್ರತಿನಿತ್ಯ ನೀರು ಹರಿಸಿ 15 ದಿನಗಳ ಕಾಲ ಅನ್ನುವಂಥ ಆದೇಶವನ್ನು ಮಾಡಿತು. ಸುಮಾರು 15.5 TMCಯಷ್ಟು ನೀರನ್ನು ನಾವು ತಮಿಳುನಾಡಿಗೆ ಹರಿಸಬೇಕಿದೆ. ಇದರ ಬೆನ್ನಿಗೆ ಈಗ ಆಕ್ರೋಶ ಭುಗಿಲೆದ್ದಿದೆ. ನೋಡ್ತಾ ಇದ್ದೀರಿ, ಪ್ರತಿಭಟನೆಗಳ ಆರಂಭ ಆಗಿದೆ. ಮೊನ್ನೆ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿತ್ತು ಕರ್ನಾಟಕ, ಮಳೆಯಾಯಿತು ಅನ್ನೋ ಕಾರಣಕ್ಕಾಗಿ. ಈಗ ಬಂದರಿಂದ ಹಿಂದಕ್ಕೆ ಸರಿದಿದ್ದೀವಿ ಅಂತ ಕರವೇ ಶಿವರಾಮೇಗೌಡ ಮಾತನಾಡಿದ. ಕಬಿನಿ ಮತ್ತು ಹಾರಂಗಿ ತುಂಬಿದೆ, ಆ ಕಾರಣಕ್ಕಾಗಿ ನಾವು ಬಂದ್ರಿಂದ ಹಿಂದಕ್ಕೆ ಸರಿತಾ ಇದ್ದೀವಿ. ನಮ್ಮ ರೈತರಿಗೂ ನೀರು ಸಿಗ್ತಾ ಇದೆ, ಕಾಲುವೆಗೆ ನೀರು ಬಿಡ್ತಾ ಇದ್ದಾರೆ, ತಮಿಳುನಾಡಿಗೂ ನೀರು ಬಿಡಲಾಗ್ತಾ ಇದೆ. ನಾಳೆ ಬಂದ್ ಬೇಡ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ನಾವು ವಾಟಾಲ್ ಅವರ ಮನವೊಲಿಸ್ತೀವಿ ಅಂತ ಹೇಳಿದ್ದಾರೆ. ತಮಿಳುನಾಡಿಗೆ ನೀರು ಬಿಡುಗಡೆ ವಿಚಾರವಾಗಿ ಈಗಾಗಲೇ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವಂತದ್ದು. ಹಾಗಿದ್ರೆ ಕರ್ನಾಟಕ ಬಂದ್ ಆಗುತ್ತೋ ಇಲ್ವಾ ಅನ್ನುವಂತಹ ಗೊಂದಲ ಈಗಾಗಲೇ ಶುರುವಾಗಿರುವಂತದ್ದು. ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಕರವೇ ಶಿವರಾಮೇಗೌಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರಿಗ ನಾಳೆ ಬಂದ್ ಆಗುತ್ತೋ ಇಲ್ವೋ? ವಾಸ್ತವ ಸ್ಥಿತಿ ನೀವು ಹೇಳ್ದಂಗೆ ಬಂದ್ಗೆ ಕರೆ ಕೊಟ್ಟಾಗ ನಮಗೆ ನೀರಿಂದ ಬಹಳ ತೊಂದರೆ ಇತ್ತು, ಕುಡಿಯೋಕ್ಕೂ ಸಹ ನೀರಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಬಂದ್ಗೆ ಕರೆ ಕಟ್ಟಿದ್ದು ನಿಜ, ಬಂದ್ ಮಾಡಬೇಕಾಗಿತ್ತು. ಕ್ರಮೇಣ ಪ್ರಕೃತಿ ನಮಗೆ ಸಹಕರಿಸಿರೋದ್ರಿಂದ ಸಾಕಷ್ಟು ನೀರು ಹರಿದೋಗಿರೋದ್ರಿಂದ ತಮಿಳುನಾಡಿಗೆ ಮತ್ತು KRS 110 ಅಡಿವರೆಗೂ ತುಂಬಿರೋದ್ರಿಂದ ರೈತರ ನಾಲೆಗಳಿಗೆ ನೀರು ಬಿಟ್ಟಿರುವಂಥ ವಾಸ್ತವ ಸ್ಥಿತಿ ನಮಗೆ ಗೊತ್ತಿರೋದ್ರಿಂದ ಬಂದ್ ಬೇಕಾ ಬೇಡವಾ ಅಂತಕ್ಕಂಥ ಅಭಿಪ್ರಾಯ ಆಮೇಲೆ ಹೋರಾಟಗಾರರಲ್ಲಿ ಮೂಡಿ ಬಂತು. ಜನಾಭಿಪ್ರಾಯ ಜನರ ವಿರುದ್ಧವಾಗಿ ಬಂದ್ ಮಾಡಬಾರ್ದು ಅಂತೇಳಿ ನಾವು ಬಂದ್ಗೆ ಮಾಡೋದು ಬೇಡ ಅಂತಕ್ಕಂಥ ತೀರ್ಮಾನ ಒಕ್ಕೂಟದ ಹಲವಾರು ನಾಯಕರು 90%ಕ್ಕೂ ಹೆಚ್ಚು ಸಂಘಟನೆಯವರು ಬಂದ್ ಮಾಡೋದು ಬೇಡ, ಜನ ವಿರೋಧ ಕಟ್ಕೊಂಡು. ಆಮೇಲೆ ವಾಸ್ತವ ಸ್ಥಿತಿ ಹಿಂಗಿದೆ, ಸರ್ಕಾರ ಹೇಳಿದೆ ನಾನು ನಿಮ್ಮ ಜೊತೆ ಇರ್ತೀನಿ, ಕುಡಿಯೋ ನೀರಿಗಾಗಲಿ ಜನರ ವಿರುದ್ಧವಾಗಿ ನಾವು ಕೆಲಸ ಮಾಡೋದಿಲ್ಲ ಅಂತ ಸರ್ಕಾರ ಭರವಸೆ ಕೊಟ್ಟ ಮೇಲೆ ಅದ್ರ ವಿರುದ್ಧವಾಗಿ ಹೋಗೋದು ಸರಿಯಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ. ಆದ್ರಿಂದ ನಾಳೆ ಬಂದ್ಗೆ ಬಹುತೇಕ ಸಂಘಟನೆಗಳು, ಈಗ ರೈತ ಸಂಘವೇ ನಾಡಿನ ಕಾವೇರಿ ವಿಷಯದಲ್ಲಿ ಮಂಡ್ಯ ಭಾಗದ ರೈತರು ಬಹಳ ಎತ್ತಿದ ಕೈ, ಅವರೇ ನೈತಿಕ ಬೆಂಬಲ ಅಂದಿದ್ದಾರೆ. ನೈತಿಕ ಅಂದ್ರೆ ಅವ್ರು ಬಂದ್ ಮಾಡಲ್ಲ. ಆ ನಿಟ್ಟಲ್ಲಿ ಇದ್ದಾಗ ರೈತರೇ ಹಂಗೆ ಹೇಳಿದ್ಮೇಲೆ ನಾವ್ಯಾವ ಒಂದು ಪ್ರತಿಷ್ಠೆಯಾಗಿ ತಗೋಬೇಕು. ಆ ನಿಟ್ಟಿನಲ್ಲಿ ನಾಳೆ ಬಂದ್ಗೆ ಬಹುತೇಕ ಸಂಘಟನೆಗಳು ಬೆಂಬಲವನ್ನು ಕೊಡ್ತಾ ಇಲ್ಲ. ಸದ್ಯಕ್ಕೆ ನೀವಂತೂ ಹೋರಾಟ ಅಥವಾ ಬಂದ್ ಮಾಡೋದಿಲ್ಲ, ಹೋರಾಟ ನಡೆಯುತ್ತೆ ಅಂತ. ಬಂದ್ ಮಾಡೋರಿಗೆ ನಮ್ಮ ವಿರೋಧನೂ ಇಲ್ಲ, ನಮ್ಮ ಪರನೂ ಇಲ್ಲ. ನಮ್ಮ ವೈಯಕ್ತಿಕ ಸಂಘಟನೆ ನಿಲುವು ಜನರ ಭಾವನೆ ವಿರುದ್ಧವಾಗಿ ಯಾವ ಕೆಲಸನೂ ಮಾಡಬಾರ್ದು ಅಂತ. ಆ ರೀತಿ ಬಹುತೇಕ ಸಂಘಟನೆಗಳು ಅದೇ ನಿರ್ಧಾರ ತಗೊಂಡಿದೆ. ಅವರೆಲ್ಲರ ಒಂದು ಒಮ್ಮತದ ಮೇಲೆ ನಾವು ಸಹ ಈ ಬಂದ್ಗೆ ಮಾಡೋದು ಬೇಡ ಅಂತಕ್ಕಂಥ ತೀರ್ಮಾನ ತಗೊಂಡಿದ್ದೀವಿ. ಇದು ಶಿವರಾಮೇಗೌಡರ ಮಾತು. ಅಂದ್ರೆ ಬಂದ್ ಬಗ್ಗೆ ಒಂದಷ್ಟು ಗೊಂದಲ ಇದೆ. ಒಂದು ಕಡೆ ವಾಟಾಳ್ ನಾಗರಾಜ್ ಅವರು ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ, ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಈಗ ಸದ್ಯದ ಪರಿಸ್ಥಿತಿಯನ್ನ ನೋಡ್ಕೊಂಡ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಹಾಗಾಗಿ ಈಗ ಏನು ಬಂದ್ ಮಾಡುವಂತಹ ಅವಶ್ಯಕತೆ ಇಲ್ಲ, ಈ ಬಂದ್ನಿಂದ ನಾವು ಹಿಂದೆ ಸರಿತೀವಿ, ಆದ್ರೆ ಹೋರಾಟ ನಮ್ದು ಮುಂದೆ ನಡೆಯುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.